ಹಿಂದೂಪರ ಸಂಘಟನೆಯ ಕಾರ್ಯಕರ್ತ ಸುಹಾಸ್ ಶೆಟ್ಟಿಯ ಹತ್ಯೆಗೆ ಸಂಬಂಧಪಟ್ಟಂತೆ ಎಜೆ ಹಾಸ್ಪಿಟಲ್ ಈಗ ಸ್ಥಳೀಯ ಶಾಸಕರಂತಹ ಭರತ್ ಶೆಟ್ಟಿ ಅವರು ಆಗಮಿಸಿಬಿಟ್ಟು ಇಲ್ಲಿನ ಒಂದು ಪರಿಸ್ಥಿತಿಯ ಬಗ್ಗೆ ಅವಲೋಕಿಸಿದ್ದಾರೆ ಮತ್ತೆ ಮುಂದಿನ ಸಿದ್ಧತೆಗಳ ಬಗ್ಗೆ ಅವರು ಆಗಲೇ ತಮ್ಮ ಚರ್ಚೆನ ಕೈಗೊಂಡಿರುವಂಥದ್ದು. ಬನ್ನಿ ಈಗ ಅವ್ರನ್ನ ಮಾತಾಡ್ಸೋಣ. ಈ ಒಂದು ಘಟನೆ ಸಂಬಂಧಪಟ್ಟಂತೆ ಇತ್ತೀಚಿನ ಅಭಿಪ್ರಾಯ ಅವ್ರದ್ದು ಏನಿದೆ ಅಂತ ಹೇಳ್ಬಿಟ್ಟು. ಸರ್, ಈ ಒಂದು ಘಟನೆ ತಡೆಯಬಹುದು ಅಂತ ಒಂದು ಕ್ರಮ ಆಗಿತ್ತಾ ಅಥವಾ ಇಲ್ಲಿ ವೈಫಲ್ಯಗಳು ಕಾಣ್ತಾ ಇದೆಯಾ? ಇದರಲ್ಲಿ ತಡಿಬಹುದು ಅಂತ ಕ್ರಮ ಇದೆ. ಯಾಕಂತ ಹೇಳಿದ್ರೆ PFI ಕಾರ್ಯಕರ್ತರು ಏನೆಲ್ಲ ಈ ಜಿಲ್ಲೆಯಲ್ಲಿ ಇದ್ದಾರೆ, ರಾಜ್ಯದಲ್ಲಿದ್ದಾರೆ, ಇವರೆಲ್ಲರೂ ಸಹ ಸ್ಲೀಪರ್ ಸೆಲ್ಸ್ ಏನಿದೆ ಇದೆಲ್ಲದೂ ಆಕ್ಟಿವ್ ಇದೆ. ಈ ಸ್ಲೀಪರ್ ಸೆಲ್ ಬಗ್ಗೆ, ಜಿಹಾದಿ ಶಕ್ತಿಗಳ ಬಗ್ಗೆ ಕರ್ನಾಟಕ ಸರ್ಕಾರ ಇರ್ಬೋದು, ಕರ್ನಾಟಕದ ಗೃಹ ಇಲಾಖೆ ಇರ್ಬೋದು, ಮುಖ್ಯಮಂತ್ರಿಗಳಿಂದ ಆದಿಯಾಗಿ ಎಲ್ಲ ಮಿನಿಸ್ಟರ್ಸ್ಗಳ ಎಲ್ಲ ಸ್ಟೇಟ್ಮೆಂಟ್ ಅಲ್ಲಿ ಮಾತಾಡುವಂತ ಸಮಯದಲ್ಲಿ ಇಂಡೈರೆಕ್ಟ್ ಆಗಿ ಜಿಹಾದಿ ಶಕ್ತಿಗಳಿಗೆ ಪ್ರೇರಣೆ ಕೊಡುವಂತ ಮಾತುಗಳನ್ನೇ ಆಡ್ತಾರೆ. ಅದರಿಂದ ಧೈರ್ಯ ಇದ್ದಾರೆ, ಅಲ್ಲಿಂದ ಹೊರಗೆ ಬಂದು ಈ ರೀತಿಯ ಕಾರ್ಯಗಳನ್ನು ಮಾಡಲಿಕ್ಕೆ ಸನ್ನದ್ಧರಾಗಿದ್ದಾರೆ. ಈಗ ಪ್ರವೀಣ್ ನೆಟ್ಟರ್ ಹತ್ಯೆ ನಂತರ ಮತ್ತು ಅದರ ನಂತರ ಸಂದರ್ಭದಲ್ಲಿ ಮಂಗಳೂರು ಸಮಾಜ ಮಟ್ಟಿಗೆ ಸಹಜ ಸ್ಥಿತಿಯಲ್ಲಿ ಇತ್ತು. ಬಟ್ ಈ ಒಂದು ಘಟನೆಯಿಂದ ಮತ್ತೆ ತನ್ನ ಹಿಂದಿನ ಒಂದು ಛಾಯೆಗೆ ಮರಳುತ್ತಿರುವಂಥದ್ದು. ಸರ್, ಇಡೀ ಕರ್ನಾಟಕದಲ್ಲಿ ನೀವು ಎಲ್ಲೇ ನೋಡಿಬೇಕಾದ್ರೆ ಲಾ ಆ್ಯಂಡ್ ಆರ್ಡರ್ ಸಿಚುವೇಶನ್ ಫೇಲ್ ಆಗಿದೆ. ಯಾಕೆ ಫೇಲ್ ಆಗಿದೆ, ಯಾವ ರೀತಿ ಫೇಲ್ ಆಗಿದೆ ಅಂದರೆ ಹಿಂದೂಗಳ ವಿರುದ್ಧ ಮಾತ್ರ ಎಲ್ಲ ವಿಷಯಗಳು ಸಹ ನಡೀತದೆ. ಜಿಹಾದಿ ಶಕ್ತಿಗಳ ಅಟ್ಟಹಾಸ ಎಲ್ಲ ಕಡೆ ನಡೀತದೆ. ಈ ರಾಜ್ಯದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳಿದವರನ್ನ, ವಿಧಾನಸೌಧ ಹೇಳಿದವರನ್ನ ನೀವು ಅರೆಸ್ಟ್ ಮಾಡೋದಿಲ್ಲ. ಬೇರೆ ಬೇರೆ ರೀತಿಯ ಕೃತ್ಯಗಳನ್ನು ಮಾಡಿದವರನ್ನ ಜಿಹಾದಿ ಶಕ್ತಿಗಳಿಗೆಲ್ಲ ಎಲ್ಲ ಒಂದು ಕಡೆ ಮಾನಸಿಕ ಅಸ್ವಸ್ಥರು, ದನದ ಕೆಚ್ಚಲನ್ನು ಕಡಿತಾರೆ, ಅವರಿಗೆ ಮಾನಸಿಕ ಅಸ್ವಸ್ಥರಿಂದ ಕೇಸ್ ಮುಗಿಸಿ ಬಿಡ್ತೀರಿ. ಪಾಕಿಸ್ತಾನದಿಂದ ಬಂದವರನ್ನ ಇನ್ನೂ ಸಹ ಅರೆಸ್ಟ್ ಮಾಡೋದಿಲ್ಲ. ಬಾಂಬ್ ಬ್ಲಾಸ್ಟ್ ಮಾಡಿದವರನ್ನ ಬ್ರದರ್ಸ್ ಅಂತ ಹೇಳ್ತೀರಿ. ಈ ರೀತಿಯ ವ್ಯವಸ್ಥೆ ಇರುವಂಥ ಸಂದರ್ಭದಲ್ಲಿ ಜಿಹಾದಿ ಶಕ್ತಿಗಳಿಗೆ ಕುಮ್ಮಕ್ಕು ಕೊಟ್ಟಂತ ಆಗ್ತದೆ. ಖಂಡಿತ ಅವರು ಹೊರಗೆ ಬಂದು ಅವರ ಏನು ಅವಿತುಕೊಂಡಿದ್ದಾರೆ ಅದನ್ನ ಹೊರಗೆ ಬಂದು ಈ ರೀತಿಯ ಕೆಲಸಗಳನ್ನ ಈ PFI ಕಾರ್ಯಕರ್ತರು ಏನಿದ್ದಾರೆ ಅವರೆಲ್ಲ ಹೊರಗೆ ಬಂದು ಈ ರೀತಿ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. PFI ಕಾರ್ಯಕರ್ತರನ್ನ ಇವರು ಹೊರಗೆ ಬಿಟ್ಟಿದ್ದೇ ತಪ್ಪು. ಹಿಂದೆ ಮುಖ್ಯಮಂತ್ರಿಗಳ ಒಂದು ಏನು PFI ಕಾರ್ಯಕರ್ತರು ಹೊರಗೆ ಬಿಡುವಂತ ಕೆಲಸ ಮಾಡಿದ್ದಾರೆ, ಅವರಿಂದಲೇ ಈ ಕೆಲಸಗಳೆಲ್ಲ ಆಗ್ತಾ ಇದೆ. ನಮ್ಮ ರಾಜ್ಯದಲ್ಲಿ ಮತ್ತು ಕರಾವಳಿಯಲ್ಲಿ ದೊಡ್ಡ ರೀತಿಯಲ್ಲಿ ಸ್ಲೀಪರ್ ಸೆಲ್ಸ್ಗಳೆಲ್ಲ ಇದೆ, ಅದೆಲ್ಲ ಈಗ ಆಕ್ಟಿವ್ ಆಗ್ತಾ ಇದೆ. ಈ ಒಂದು ಘಟನೆಗೆ ಸಂಬಂಧಪಟ್ಟ ಈಗ ನಡೀತಿರುವಂತಹ ತನಿಖೆ ಆಗಿರ್ಬೋದು, ಮುಂದಾಗುತ್ತಾ ಕ್ರಮ ಪಡೆದ್ರೆ ಇಲ್ಲಿ ಮುಟ್ಟತ್ತೆ ಯಾವ ತರ ಒಂದು ಆಗ್ಬೋದು ತನಿಖೆ ಅಂತ ಅನ್ಸುತ್ತೆ ಸರ್? ನಿಮ್ಗೆ ಸಿಗತ್ತಾ ಇದ್ರ ಬಗ್ಗೆ ನ್ಯಾಯ ಅಂತ? ಈ ಸರ್ಕಾರದಿಂದ ಈ ಮಾನಸ್ಥಿತಿಯಲ್ಲಿ ನ್ಯಾಯ ಸಿಗೋದು ಕಷ್ಟ. ಯಾವ ರೀತಿ ಏನು ಮಾಡ್ತಾರೆ ಅಂತ ಕಾದು ನೋಡಬೇಕಾಗಿದೆ. ಯಾಕಂದ್ರೆ ಎಲ್ಲೋ ಒಂದ್ ಕಡೆ ಅವರಿಗೆ ವೋಟ್ ಬ್ಯಾಂಕ್ ರಾಜಕೀಯನ ಮುಂದಿಟ್ಕೊಂಡು ಎಲ್ಲವನ್ನ ನೋಡ್ಲಿ ಆ ದೃಷ್ಟಿಕೋನದಿಂದ ನೋಡಿದ್ರೆ ನಮ್ಗೆ ನ್ಯಾಯ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಆ ವಿಷಯದಿಂದ ಹೊರಗೆ ಬಂದು ಪೊಲೀಸರಿಗೆ ಫ್ರೀ ಹ್ಯಾಂಡ್ ಕೊಟ್ರೆ ಆಗ ಏನಾದರೂ ಆಗ್ಬೋದು. ಯಾವ ತರದ ತನಿಖೆ ಆದ್ರೆ ಒಳ್ಳೇದಂತ ಏನು ಒತ್ತಾಯ ಪಡ್ತೀರಾ? ನಾವು ಸರ್ಕಾರದಿಂದ ಯಾವುದೇ ರೀತಿಯ ನ್ಯಾಯವನ್ನ ನಾವು ಎಕ್ಸ್ಪೆಕ್ಟ್ ಮಾಡುದಿಲ್ಲ. ಏನೇ ರೀತಿಯ ತನಿಖೆ ಆದ್ರೆ ಒಳ್ಳೇದು, ಆದ್ರೆ ಇವ್ರೇನ್ ಮಾಡ್ತಾರೆ ಕಾದ್ ನೋಡ್ಬೇಕಾಗಿ. ಇವತ್ತಿನ ಈ ಒಂದು ಮೆರವಣಿಗೆ ಸಂಬಂಧಪಟ್ಟ ಯಾರಲ್ಲಿ ಪಾಲ್ಗೊಳ್ತಾರೆ, ಮುಂದಿನ ಸಿದ್ಧತೆಗಳು ಯಾವ ತರ ಇದೆ? ಅಲ್ಲ, ಮುಂದೆ ಸಿದ್ಧತೆಗೆ ಏನಾಗ್ತದೆ, ಮೊದಲು ಮನೆಯವರು ಏನು ದುಃಖದಲ್ಲಿದ್ದಾರೆ ಅದ್ರ ಬಗ್ಗೆ ನಾವು ನೋಡ್ಬೇಕಾಗ್ತದೆ. ಮೆರವಣಿಗೆ ಅದು ಇದೆಲ್ಲ ಮತ್ತೊಂದು. ಕಾರ್ಯಕರ್ತರು ದೊಡ್ಡ ಸಂಖ್ಯೆಯಲ್ಲಿ ಸೇರ್ತಾರೆ, ಅವರಿಗೆ ಒಂದು ಪಾರ್ಥಿವ ಶರೀರವನ್ನ ನೋಡ್ಬೇಕಂತ ಆಸೆ ಇರ್ತದೆ, ಬರ್ತಾರೆ. ಎಲ್ಲ ಪ್ರದೇಶ ಮುಖಂಡರು ಇರ್ಬೋದು, ಹಿಂದೂ ಕಾರ್ಯಕರ್ತರು ಇರ್ಬೋದು, ಹಿಂದೂ ನಾಯಕರುಗಳಿರ್ಬೋದು, ಎಲ್ಲದರಲ್ಲಿ ಪಾಲ್ಗೊಳ್ಳುತ್ತಾರೆ. ಮಂಗಳೂರು ಬಂದಿಗೆ ಕಾಲ್ ಕೊಡುವಂಥದ್ದು ಅಥವಾ ಏನಾದ್ರು? ಮಂಗಳೂರು ಬಂದಿಗೆ ಆಲ್ರೆಡಿ ಕಾಲ್ ಕೊಟ್ಟಿದ್ದೇವೆ. ಮಂಗಳೂರು ಬಂದಿಗೆ ಆಲ್ರೆಡಿ ಕಾಲ್ ಕೊಟ್ಟಾಗಿದೆ. ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದಿಂದ ಈ ಕಾಲ್ ಅನ್ನು ಕೊಟ್ಟಿದ್ದಾರೆ. ಭಾರತೀಯ ಜನತಾ ಪಾರ್ಟಿ ಇದನ್ನು ಸಂಪೂರ್ಣವಾಗಿ ಬೆಂಬಲಿಸುತ್ತದೆ. ಇದು ಸ್ಥಳೀಯ ಶಾಸಕರಾದಂತಹ ಭರತ್ ಶೆಟ್ಟಿ ಅವರು ಈ ಒಂದು ಘಟನೆ ನಡೆದಿದೆ ಸಂಬಂಧಪಟ್ಟಂತೆ ಈಗಾಗಲೇ ಪೊಲೀಸ್ ಇಲಾಖೆ ತನಿಖೆ ಕೈಗೊಂಡಿದ್ದು, ಮುಂದಿನ ದಿನಗಳಲ್ಲಿ ತನಿಖೆ ಯಾವ ರೀತಿ ಆಗುತ್ತೆ ಅಂತ ಮೂಲಕ ನಮ್ಮ ಒಂದು ಹೋರಾಟ ನಿರ್ಧಾರ ಆಗುತ್ತೆ ಅಂತ ಹೇಳ್ಬಿಟ್ಟು ಅವರು ತಿಳಿಸಿದ ಅಭಿಪ್ರಾಯ. ಕ್ಯಾಮರಾಮನ್ ಮಹೇಶ್ ಜೊತೆಗೆ ಪ್ರಸನ್ನ, ನ್ಯೂಸ್ ಫಸ್ಟ್ ಮಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.